ಕೆಲವೊಬ್ರು ಈಗ ವಂಶ ಪರಂಪರೆಯಿಂದ ಮಾಡ್ಕೊಂಡು ಬಂದಿರ್ತಾರೆ ಅನ್ನುವಂಥ ವಿಚಾರನೂ ಇರುತ್ತೆ ಅಲ್ವಾ ಗುರುಗಳೇ? ಈಗ ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಅದನ್ನ ಹಾಗೆ ಸ್ಟಾಪ್ ಮಾಡೋಕ್ಕಾಗಲ್ಲ, ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಅಂತ. ಹಾಗಿದ್ಮೇಲೆ ಅವ್ರು ಮಾಡಲೇಬೇಕಾಗತ್ತಲ್ವಾ? ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಆಗಿದ್ರೆ ಅದಕ್ಕೊಂದು ಸಣ್ಣ ವಿಚಾರ ಏನಂದರೆ, ನಮ್ಮ ದೇವರು ತಿರುಪತಿ ಸ್ವಾಮಿ, ನಮ್ಮ ದೇವರು ಧರ್ಮಸ್ಥಳ ಸ್ವಾಮಿ, ಅದು ಬಿಟ್ಟು ಬೇರೆ ಎಲ್ಲೋ ಹೋಗಂಗಿಲ್ಲ ಅಂತ ಕೆಲವು ವಾಡಿಕೆ ಇರುತ್ತೆ. ಹೌದು. ಈಗ ಅದು ಮಾಡ್ಕೊಂಡು ಬಂದಿರ್ತಾರೆ, ಏನೂ ಕೆಲಸ ಆಗಿರಲ್ಲ. ಈ ಕೆಲಸ ಆಗಬೇಕು ಅಂತ ಯಾರು ಹೇಳುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬಾ, ಅರ್ಕೆ ಹೊತ್ಕೋ, ಇಲ್ಲ ಒಂದು ಬಲಿ ಕೊಡು, ಆಗತ್ತೆ, ನನಗಾಯ್ತು ಅಂತ ಹೇಳ್ತಾರೆ. ಹೋಗಬೇಕಾದ್ರೆ ದೇವರನ್ನ ಪರ್ಮಿಷನ್ ಕೇಳಬೇಕು, ಮನದೇವರನ್ನು. ನಾನು ವಿಧಿ ಇಲ್ಲದ ರೀತಿಯಲ್ಲಿ ಈ ದಾರಿಗೆ ಹೋಗ್ತಾ ಇದ್ದೀನಿ, ನಿನ್ನ ಅವಕಾಶ ಪರ್ಮಿಷನ್ ಬೇಕಾಗತ್ತೆ ಅಂತ ಕೇಳಿ ಹೋದಾಗ ತಪ್ಪಿಲ್ಲ. ಇವರು ಹೇಳಿದವ್ರಿಗೂ ಗೊತ್ತಿಲ್ಲ, ಕೇಳಿಸ್ಕೊಂಡವ್ರಿಗೂ ಗೊತ್ತಿಲ್ಲ, ಹೋಗೋರ್ಗೂ ಗೊತ್ತಿಲ್ಲ. ಮನೆ ಯಜಮಾನನ್ ಬಿಟ್ಬಿಟ್ಟು ಪಕ್ಕದ ಮನೆಯವ್ರು ಯಾರೋ ಹೇಳಿದ್ರು ಅಂತ ಸಿನಿಮಾಕ್ಕೆ ಹೋದ್ರೆ ಯಜಮಾನ ಸುಮ್ಮನಿರ್ತಾರ? ಸಾಧ್ಯನೇ ಇಲ್ಲ ಗುರುಗಳೇ. ಅರ್ಥ ಆಯ್ತಲ್ಲ? ಗುರುಗಳೇ, ಬಂದು ಹೇಳನ್ನ ಅಲ್ಲ, ಮಾಡಿ ತಪ್ಪಾನೆ ಅಲ್ವಾ? ಹಾಗೆ ನಾವು ಇದನ್ನೇ ನಾವು ಶಿಸ್ತು ಅಂತ, ಮನದೇವರಿಗೆ, ಮನೇಲಿರ್ತಕ್ಕಂಥ ಯಜಮಾನರುಗಳಿಗೆ, ತಂದೆ ತಾಯಿಗೆ ಶಿಸ್ತು ಅಂತಕ್ಕಂಥದ್ದನ್ನು ಅವ್ರು ಕೇಳಿ ಮಾಡ್ತಕ್ಕಂಥ ಶಿಸ್ತು, ಇದು ಒಳ್ಳೇದು ಅಲ್ವಾ? ಹಾಗೆ ಉತ್ತರ ಸಿಕ್ತಲ್ಲ ಇವಾಗ? ಆ ರೀತಿಯಾಗಿ ಮಾಡತಕ್ಕಂತಹ ಕ್ಷುದ್ರ ದೇವತೆಗಳ ಆರಾಧನೆ ಮಾಡುವಂಥ ಅವರು ಯಾಕೆ ಮಾಡಬೇಕು ಅಂದರೆ, ನನಗೆ ಒಳ್ಳೇದಾಗಲಿ, ಮನೆಗೆ ಒಳ್ಳೇದಾಗಲಿ ಅಂತ. ಆದರೆ ಅದಕ್ಕೆ ಆಧಾರಗಳು ತುಂಬ ತಪ್ಪಾಗತ್ತೆ. ಈ ರೀತಿಯಾದ ಪೂಜೆ ಮಾಡ್ತಾ ಇರ್ತಕ್ಕಂಥವ್ರು, ಅರಕೆ ಕಟ್ಕೊಂಡಿರ್ತಕ್ಕಂಥವ್ರು ಕೆಲಸ ಸಿಕ್ಕಕ್ಕೆ ಅರಕೆ ಕಟ್ತಾರೆ, ಮದುವೆ ಆಗಕ್ಕೆ ಅರಕೆ ಕಟ್ತಾರೆ, ಅರಕೆ ಕಟ್ಟಿ ಮರ್ತು ಬಿಡ್ತಾರೆ. ಆ ಸ್ಪೀಡಲ್ಲಿ ಹಸು ಹಾಲು ಕೊಡದೇ ಇದ್ರೂ ಅರಕೆ ಕಟ್ಕೋತಾರೆ. ಆ ಹಸು ಹಾಲು ಕೊಟ್ಟ ತಕ್ಷಣ ಇದು ಮರ್ತು ಬಿಡ್ತಾರೆ. ಹೌದು. ಮಗನಿಗೆ ಕೆಲಸ ಸಿಕ್ಕಿದ ತಕ್ಷಣ ಮರ್ತು ಬಿಡ್ತಾರೆ. ಎಷ್ಟೋ ಜನ ಈಗ ಜ್ಞಾಪಕ ಮಾಡ್ಕೊಂಡು ಎಷ್ಟೋ ಜನ ಸಿಗುತ್ತೆ, ಹೌದು ನಾನು ಮರ್ತೇ ಬಿಟ್ಟಿದ್ದೆ ಕೇಳಿದಾಗ. ಈ ರೀತಿಯಾಗಿ ಉಂಡೆ ಏರಿ ಎಲ್ಲ ತಲೆ ಮೇಲೆ ಪೂರ್ತಿ ಬಂಡೆಗಳನ್ನೇ ಹೊತ್ಕೊಂಡಿರ್ತಾರೆ ಗೊತ್ತಿಲ್ಲದ ರೀತಿಯಲ್ಲಿ. ಇದನ್ನು ಕ್ಷುದ್ರ ದೇವತೆ. ಹಾಗಾದರೆ ಮನೆಯಲ್ಲಿ ನಾವು ಮಾಡುತ್ತಿರುವ ಪೂಜೆ, ದೇವರು ಯಾವುದೇ ಇರಲಿ, ಯಾವುದೇ ದೇವರಿರಲಿ, ಧರ್ಮಸ್ಥಳದಿರ್ಬೋದು, ಶ್ರೀನಿವಾಸರಿರ್ಬೋದು, ಮನೆಯಲ್ಲಿ ಲಕ್ಷ್ಮಿ ಅಂತ ಯಾರ ಬಾಯಲ್ಲಿ ಬರಲ್ಲ? ಪ್ರತಿಯೊಬ್ಬರು ಬಾಯಲ್ಲೂ ಬರುತ್ತೆ ಗುರುಗಳೇ. ಲಕ್ಷ್ಮೀ ಪೂಜೆ ಯಾರು ಮಾಡಬಾರ್ದು ಅಂತ ಯಾರು? ಎಲ್ಲರಿಗೂ ಬೇಕು. ಹೌದು. ಆ ಲಕ್ಷ್ಮಿ ಅಂತಕ್ಕಂಥ ವಿಷಯಕ್ಕೆ ಬಂದಾಗ, ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂತಹ ವಿಚಾರಕ್ಕೆ ಬಂದಾಗ, ಆ ಲಕ್ಷ್ಮಿ ಅಂತಕ್ಕಂಥದ್ದು ಈ ಶುಭ ಶುಕ್ರವಾರದಂದು ಅಕೌಂಟ್ ಓಪನ್ ಆಗಲಿ ಅಂತ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಏನಪ್ಪ ಅಕೌಂಟ್ ಓಪನ್ ಮಾಡಬೇಕು? ಲಕ್ಷ್ಮೀ ಪೂಜೆ ಮಾಡೋಕ್ಕಾಗಲಿ, ಮಾಮೂಲಿ ದೇವರ ಹತ್ರ ಪೂಜೆ ಮಾಡುವ ಸಂದರ್ಭಕ್ಕಾಗಲಿ, ನಾವು ಪಂಚಭೂತಗಳನ್ನು ನಾವು ಅಳವಡಿಸ್ಕೊಂಡು ಹುಟ್ಟಿದ್ದೀವಿ. ಭೂಮಿನೂ ಅದಿದೆ ಅಂತ ಗೊತ್ತಲ್ಲ? ಹೌದು. ಈ ಪಂಚಭೂತಗಳನ್ನು ನಾವು ಅಳವಡಿಸ್ಕೊಂಡು ಮನೆ ಕಟ್ಟಿದೀವೋ ಇಲ್ವೋ ಆಮೇಲೆ ಅದು ಮುಂದಕ್ಕೆ ಹೋಗೋಣ. ಈಗ ಈ ಪಂಚಭೂತಗಳಿಗೆ ನಾವು ಶಾಂತಿಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಬೇಕಾ ಬೇಡವಾ? ಖಂಡಿತವಾಗ್ಲೂ ಸಲ್ಲಿಸಬೇಕು ಗುರುಗಳೇ. ಸಲ್ಲಿಸಬೇಕು ಅಂದರೆ ಈ ಪಂಚಭೂತಗಳನ್ನು ನಾವು ಹಚ್ಚುವ ದೀಪದಲ್ಲಿ ಅಳವಡಿಸಬೇಕು. ಯಾವುದರಲ್ಲಿ? ಹಚ್ಚುವ ದೀಪದಲ್ಲಿ ಪಂಚಭೂತಗಳನ್ನು ನಾವು ಅಳವಡಿಸ್ಕೊಂಡಾಗ, ಅಮ್ಮ ನಿನ್ನ ಇರ್ತಕ್ಕಂತಹ ಯಾವುದೇ ಮೈನಸ್ ಪಾಯಿಂಟ್ ಏನು, ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀವಿ, ಗೊತ್ತಿಲ್ಲದೆ ಜಿರಳೆ ಸಾಯಿಸಿದ್ದೀವಿ, ಗೊತ್ತಿಲ್ಲದೆ ಅಭಾಷಣ ಆಗಿದೆ, ಗೊತ್ತಿಲ್ಲದೆ ಮಗು ಏನೋ ಆಗಿದೆ, ಈ ಥರ ತಪ್ಪುಗಳಿಗೆ ಈ ದೀಪಲಕ್ಷ್ಮಿಯಿಂದ ಪ್ರಾಯಶ್ಚಿತ್ತ ಆಗತ್ತೆ. ಎಲ್ಲವೂ ಹೋಲ್ಸೇಲ್ ಆಗಿ ಏನೇ ಆಗಿರಲಿ, ಕೋಪ ಮಾಡೋದು, ಹಿಂಸೆ ಆಗಿರೋದು, ಇನ್ನೊಂದು ಮನೇಲಿ ಏನೇ ಸಮಸ್ಯೆ ಆಗಿರಲಿ, ದೀಪಲಕ್ಷ್ಮಿಯನ್ನು ನಾವು ಗುರುತಿಸುವುದೇ ಆದರೆ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಆಗಿ ಮಕ್ಕಳಲ್ಲಿ ಪರಿವರ್ತನೆ ಪ್ರಾರಂಭ ಆಗತ್ತೆ. ಹಾಗಿದ್ದ ಮೇಲೆ ಈವರೆಗೂ ಕೂಡ ನಾವು ಮಾಡೋಕ್ಕಾಗಿಲ್ವಾಗಾದರೆ ಡೌಟ್ ಅಲ್ಲ? ಅಲ್ಲ ಗುರುಗಳೇ, ಈಗ ಪ್ರತಿದಿನ ದೀಪ ಹಚ್ತಾನೆ ಇರ್ತೀವಿ, ಪೂಜೆ ಮಾಡ್ತಾನೆ ಇರ್ತೀವಿ, ಅದಕ್ಕೆ ಅಂತಾನೆ ಸಪ್ರೇಟ್ ಮಾಡಬೇಕಾಗತ್ತಾ? ಅಥವಾ ಈಗ ನಾವು ಮಾಡ್ತಿರೋದ್ರಲ್ಲಿ ಏನು ಸಿಗಲ್ವಾ ಹಾಗಿದ್ರೆ ನಮಗೆ? ಇಲ್ಲಿ ನಾವು ವಿಶೇಷ ಅಂದ ಹಬ್ಬಕ್ಕೆ ಏನಾರು ಒಂದು ವಿಶೇಷವಾಗಿ ಮಾಡ್ತೀವಿ, ಹೌದಾ? ವಿಶೇಷ ಹಬ್ಬದ ಗುರ್ತದು. ಹೌದು. ಹಾಗೆ ಶುಭ ಶುಕ್ರವಾರದಂದು ಈ ಲಕ್ಷ್ಮೀ ಪೂಜೆ, ಪ್ರತ್ಯಕ್ಷ ಲಕ್ಷ್ಮೀ ಪೂಜೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಈ ಲಕ್ಷ್ಮಿ ಅಂತ ತಿಳ್ಕೊಳ್ಳೋದಕ್ಕಿಂತ ಒಂದು ಅರ್ಥ ಬೇಕು. ಏನು? ದೀಪ ಹಚ್ಚಿದ ತಕ್ಷಣ ಲಕ್ಷ್ಮಿ, ಹೌದು ಅಲ್ವಾ? ನಾರಾಯಣ ಯಾರು? ಲಕ್ಷ್ಮಿ ಆಯ್ತಲ್ಲಿ, ನಾರಾಯಣ ಎಲ್ಲಿ ಬೇಕಲ್ವಾ? ಹೌದು. ಬರೀ ಲಕ್ಷ್ಮಿ ಹಿಡ್ಕೊಂಡು ನಾರಾಯಣ ಎಲ್ಲಿ ಬೇಕಲ್ವಾ? ಖಂಡಿತ ಬೇಕು ಗುರುಗಳೇ. ಲಕ್ಷ್ಮಿ ಅಂದ ತಕ್ಷಣ ನಾರಾಯಣ ಬರಲೇಬೇಕು. ನಾರಾಯಣ ಲಕ್ಷ್ಮಿ ಅಂತ ಹೇಳಲ್ಲ. ನಾರಾಯಣ ಎಲ್ಲಿ ಹಾಗಾದ್ರೆ?
ಯಾರಿಗಾರು ಆಶ್ಚರ್ಯ ಆಗ್ಬೋದು ಈಗ ಹೆಚ್ಚು ನಾರಾಯಣನ ಎಲ್ಲಿ ಕರ್ಕೊಂಬರೋಣ ಹೌದು. ಕರ್ಕೊಂಡು ಬರಬೇಕು, ಕರ್ಕೊಂಡು ಬರೋದು ಬೇಡ, ಅಲ್ಲೇ ಇರ್ತಾರೆ, ನೀವು ಗುರ್ತಿಸ್ಕೊಂಡಿಲ್ಲ ಅಷ್ಟೇ. ಎಲ್ಲಿರ್ತಾರೆ ನಾರಾಯಣ ಎಲ್ಲಿರ್ತಾರೆ ಗೊತ್ತಿಲ್ಲ. ದೀಪದ ಪೂರ್ಣವಾಗಿರ್ತಕ್ಕಂಥ ದೀಪದ ಇರತಕ್ಕಂಥ ರೂಪೇ ಶ್ರೀಮನ್ನಾರಾಯಣ. ಅದರಲ್ಲಿ ಉರಿತಾ ಇರತಕ್ಕಂಥ ಜ್ವಾಲೆನೇ ಶ್ರೀ ಮಹಾಲಕ್ಷ್ಮಿ. ಹೇಗಿರುತ್ತೆ? ಹಾ ಗುರುಗಳೇ, ದೀಪದ ಆಕಾರನೇ ಶ್ರೀಮನ್ನಾರಾಯಣ, ಹಾ. ಜ್ಯೋತಿನೇ ಶ್ರೀಲಕ್ಷ್ಮಿ. ಶ್ರೀಲಕ್ಷ್ಮಿ. ಆಮೇಲೆ ಇವರಿಬ್ಬರನ್ನು ಒಂದೇ ಮಾಡುವಂತಹ ಶ್ರೀಪತಿ ಆಗಬೇಕು ಅವರು. ಯಾರು? ನಾರಾಯಣ ಶ್ರೀಪತಿ ಆಗಬೇಕು. ಅಂದರೆ ಹಾ, ದೇವರನ್ನ ಒಂದುಗೂಡಿಸುವುದು. ನಾವು ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಲ್ಲ, ಹೌದು. ಮತ್ತೆ ಯಾಕೆ ಹೇಳ್ತೀರ ಹಾಗಾದ್ರೆ? ಒಂದು ಮಾಡ್ತಕ್ಕಂತಹ ಹೆಣ್ಣು ಗಂಡು ಮದುವೆ ಮಾಡೋದೇನಕ್ಕಪ್ಪ? ಒಂದಾಗಿರ್ಲಿ ಅಂತ. ಹೌದು. ಆಮೇಲೆ ಇಲ್ಲಿ ಒಂದಾಗದೇ ಗೊತ್ತಿಲ್ಲ ಅಂದರೆ ಹೆಣ್ಣು ಗಂಡು ಹೆಂಗೆ ಒಂದಾಗ್ತಾರೆ ಅವ್ರು ಮುಂದಕ್ಕೆ? ಇಬ್ಬರು ಜೊತೆಯಾಗಿರಿ ಅಂತ ಹೇಳ್ತಿರಲ್ವಾ, ಆಶೀರ್ವಾದ ಮಾಡ್ತಿರಲ್ವಾ. ಒಂದಾಗಿರಕ್ಕೆ ಏನು ಮಾಡಲಿ ಅಂತ ಹುಡುಗಿ ಕೇಳಿದ್ರೆ ಏನು ಹೇಳೋದು ಅಪ್ಪ ಅಮ್ಮ? ಅದೇ ಕಣವ ಅನುಸರಿಸ್ಕೊಳ್ಳೋದು ಅಂತನಾ? ಅದನ್ನೇ ಹೇಳೋದು ಗುರುಗಳೇ. ಒಂದಾಗುವುದಕ್ಕೆ ನಾವೇನು ಮಾಡಬೇಕು ಅಂತ ಅವ್ರು ಕೇಳಿದ್ರು ಹೇಳಕ್ಕೆ ಕಳಿಯಿರಬೇಕು. ಹೌದು. ಇವ್ರು ಬಾಯಲ್ಲಿ ಮಾತ್ರ ಹೇಳ್ತಾರೆ ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ. ಪುರೋಹಿತರು ಹೊಂದಾಣಿಕೆ ಮಾಡೋದು ಗೊತ್ತಿಲ್ಲ, ಅಪ್ಪ ಅಮ್ಮನಿಗೂ ಹೊಂದಾಣಿಕೆ ಮಾಡೋದು ಗೊತ್ತಿಲ್ಲ, ಅದಕ್ಕೆ ಅರ್ಥ ಹೇಳೋದು ಗೊತ್ತಿಲ್ಲ. ಮಕ್ಕಳನ್ನ ಹೆಂಗೆ ಚೆನ್ನಾಗಿ ಮಾಡ್ತೀರಾ ನೀವು? ಹೇಗೆ ಗುರುತಿಸ್ತೀರಾ? ಸೊ ಮಕ್ಕಳಿಗೆ ನೀವೇನು ಮಾಹಿತಿ ಕೊಟ್ರಿ ಹಾಗಾದರೆ? ಮುಂದೆ ಅವಳು ಮಗು ಆಗಬೇಕು, ಆ ಮಗು ಚೆನ್ನಾಗಿರಬೇಕು, ಆಸೆ ಅಂತೂ ಬೆಟ್ಟದಷ್ಟಿರುತ್ತೆ, ಆದರೆ ಮಾಹಿತಿ ಮಾತ್ರ ಏನೂ ಇಲ್ಲ, ಏನು ಸಿಗಲ್ಲ ಗುರುಗಳೇ. ಆ ರೀತಿಯಾಗಿರ್ತಕ್ಕಂತಹ ತಪ್ಪುಗಳನ್ನು ನಾವು ಎಷ್ಟು ಮಾಡ್ತಾ ಇದ್ದೀವಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಲಕ್ಷ್ಮೀನಾರಾಯಣನ ಒಂದು ಮಾಡ್ತಕ್ಕಂಥದ್ದು ದೀಪದಲ್ಲಿ ಹೇಗೆ ಅಂದರೆ, ಗಂಡ ಹೆಂಡತಿ ಜೊತೆಯಲ್ಲೇ ಕೂರಬೇಕು. ಯಾವಾಗ? ಲಕ್ಷ್ಮೀ ಪೂಜೆ ಮಾಡುವಾಗ. ಬರೇ ಲಕ್ಷ್ಮಿ ಆದರೆ ನಾರಾಯಣ ಇಲ್ಲ, ನಾರಾಯಣ ಇದ್ದರೆ ಲಕ್ಷ್ಮಿ ಇಲ್ಲ. ಅದಕ್ಕೆ ಗಂಡ ಹೆಂಡತಿ ಹೊಂದಾಣಿಕೆ ಆಗೇ ಇಲ್ಲ, ಆಗೋದು ಇಲ್ಲ. ಯಾಕೆ? ನಾವು ಅದು ಮಾಡ್ತಾನೇ ಇಲ್ಲ. ಅಂದ್ರೆ ಯಾವುದೇ ಪೂಜಾ ಕೈಂಕರ್ಯ ಆದ್ರೂ ಗಂಡ ಹೆಂಡತಿ ಇಬ್ರೂ ಸಹ ಭಾಗಿಯಾಗಬೇಕು ಅಂತ ಹೇಳ್ತಿದ್ದೀರಾ? ಇಲ್ಲ ಅಂದ್ರೆ ಮದುವೆ ಅಂತ ಅರ್ಥ ಏನದಕ್ಕೆ? ವಿವಾಹ. ಆ ವಿವಾಹ ಅನ್ನೋದನ್ನ ವಿವಾದ ಮಾಡ್ಕೊಂಡಿದ್ದೀವಿ ನಾವು. ಏನು ವಿವಾದ? ವಿವಾಹ ಅಂದರೆ ಏನು ಎಂದರೆ ಏನು ಅಂದರೆ ವಿವಾದದಲ್ಲಿ ಇದ್ದೀವಿ ನಾವು ಅಂತ ಕೊಟ್ಕೋಬೋದಲ್ಲ ಪ್ರೈಸು, ಅಲ್ವಾ? ಅಂದರೆ ನಾವು ಎಷ್ಟು ಅರ್ಥಗರ್ಭಿತವಾಗಿ ಬದುಕ್ತಾ ಇದ್ದೀವಿ ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಬರ್ತಕ್ಕಂಥದ್ದು. ನಮಗೆ ವಿವಾದ ಬೇಡ, ವಿವಾಹನೇ ಇರಬೇಕು, ಅಲ್ವಾ? ಆದರೆ ನಾವು ಏನು ಮಾಡಬೇಕು ಅಂತ ತಿಳ್ಕೋಬೇಕು. ಈಗ ಅದಕ್ಕೆ ಇರ್ತಕ್ಕಂತಹ ಹೂ ಮುಡ್ಕೋಬೇಕಾದ್ರೆ ನಾವು ದಿಂಡಾಗಿರಬೇಕು. ಇಷ್ಟ ತಾನೇ? ಹಾ ಗುರುಗಳೇ. ನಾವು ಮುಡ್ಕೊಳ್ಳೋಕ್ಕೆ. ಹೌದು. ಈಗ ದೇವ್ರಿಗೂ ದಿಂಡಾಗಿರೋ ಹೂ ಹಾಕಬೇಕು ಅಂತ ಗೊತ್ತಿರಬೇಕು. ನಾವು ಬೇರೆ ಮೇಲೆ ಕಿತ್ಕೊಂಡಿರೋದು ಏನೋ ಒಂದು ಹಾಕ್ಬಿಡೋದು. ಹೂವಿಲ್ವಲ್ಲಮ್ಮ, ರೇಟ್ ಜಾಸ್ತಿ. ಯಾವುದೋ ಒಂದು ಬಿಡಿ ಹೂ ಇಡೋದು, ಏನೋ ಒಂದು ರೇಟ್ ಜಾಸ್ತಿ, ಪಾಪ ಏನು ಮಾಡೋಕ್ಕಾಗಲ್ಲ. ದೇವರು ಎಲ್ಲ ಒಪ್ಪಿಸ್ಕೊತಾನೆ ಅಂತ ಇವ್ರ ತೀರ್ಮಾನ. ದೇವರು ಎಲ್ಲ ಒಪ್ಪಿಸ್ಕೊತಾನೆ ಅಂತ ಇವ್ರ ತೀರ್ಮಾನ. ಅದಕ್ಕೇನು ಹೇಳುತ್ತೆ ಅಂದರೆ ಧರ್ಮದಲ್ಲಿ, ಶಾಸ್ತ್ರದಲ್ಲಿ, ಭಗವಂತ ನನ್ನ ಹತ್ರ ಇರೋದು ಇಷ್ಟಪ್ಪ ಅಂದರೆ ತಥಾಸ್ತು, ನಿನಗಷ್ಟೇ ಇರಲಿ,